ನಮಸ್ಕಾರ ಸ್ನೇಹಿತರೆ, ಲೈವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇತ್ತೀಚೆಗೆ ಸರ್ಕಾರ ದಿನಕ್ಕೊಂದು ಹೊಸ ನಿಯಮ ತರುತ್ತಿರೋದು ನಮ್ಗೆಲ್ರಿಗೂ ಗೊತ್ತೇ ಇದೆ. ಈಗ RTO ಇಲಾಖೆ ಮತ್ತೊಂದು ಹೊಸ ಕಡ್ಡಾಯ ನಿಯಮವನ್ನ ಜಾರಿಗೆ ತಂದಿದೆ. ವಿಶೇಷವಾಗಿ 15 ವರ್ಷ ಮೀರಿದ ವಾಹನಗಳಿಗೆ. ನಿಮ್ಮ ವಾಹನಕ್ಕೆ 15 ವರ್ಷ ಆಗಿದೆಯೇ? ಹಾಗಿದ್ರೆ ಎಚ್ಚರ. ಈ RTO ಹೊಸ ನಿಯಮದ ಪ್ರಕಾರ ಒಂದೇ ಒಂದು ದಾಖಲೆ ಇಲ್ಲ ಅಂದ್ರೂ ಕೂಡ 10,000 ದಂಡ ಬೀಳ್ಬಹುದು. ಹಾಗಿದ್ರೆ ಯಾವ ದಾಖಲೆ ಅನ್ನೋದನ್ನ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನವೆಂಬರ್ 1ರಿಂದ RTO ಇಲಾಖೆ ಒಂದು ಹೊಸ ನಿಯಮವನ್ನ ಜಾರಿಗೆ ತಂದಿದೆ. 15 ವರ್ಷ ಮೀರಿದ ಎಲ್ಲಾ ವಾಹನಗಳಿಗೂ 3 ದಾಖಲೆಗಳನ್ನ ಕಡ್ಡಾಯ ಮಾಡಿದೆ. ಕಾರ್ ಆಗಿರಲಿ, ಸ್ಕೂಟರ್ ಆಗಿರಲಿ, ಗೂಡ್ಸ್ ವಾಹನ ಆಗಿರಲಿ, ಎಲ್ಲರಿಗೂ ಒಂದೇ ನಿಯಮ. ಮೊದಲನೆಯದಾಗಿ ಫಿಟ್ನೆಸ್ ಸರ್ಟಿಫಿಕೇಟ್. ವಾಹನ ಓಡಿಸಲು ಟೆಕ್ನಿಕಲಿ ಸೇಫ್ ಇದೆ ಅಂತ ಸರ್ಕಾರ ತಪಾಸಣೆ ಮಾಡಿಕೊಡೋ ಪ್ರಮಾಣ ಪತ್ರ. ಹಳೆಯ ವಾಹನಗಳಿಗೆ ಇದು ಅತ್ಯಂತ ಕಡ್ಡಾಯವಾಗಿದೆ. ಇನ್ನು ಎರಡನೆಯದಾಗಿ ಪೊಲ್ಯೂಷನ್ ಸರ್ಟಿಫಿಕೇಟ್. ವಾಹನದಿಂದ ಹೊರಬರುವ ಹೊಗೆ ಪರಿಸರಕ್ಕೆ ಹಾನಿ ಮಾಡ್ತಾ ಇದೆಯೇ ಎಂದು ಪರೀಕ್ಷೆ ಮಾಡಿಕೊಡೋ ವರದಿ. ಇದು ಇಲ್ಲ ಅಂದ್ರೆ ಕೂಡ ದಂಡ ಬೀಳಬಹುದು. ಇನ್ನು ಕೊನೆಯದಾಗಿ ವ್ಯಾಲಿಡ್ ಇನ್ಶೂರೆನ್ಸ್ ಕಾಪಿ. ಯಾವುದೇ ಅಪಘಾತ ಅಥವಾ ಚೆಕ್ ಪೋಸ್ಟ್ ತಪಾಸಣೆ ವೇಳೆ ತೋರಿಸಬೇಕಾದ ಕಾನೂನುಬದ್ಧ ದಾಖಲೆ. ಎಕ್ಸ್ಪೈರ್ಡ್ ಇನ್ಶೂರೆನ್ಸ್ ಇದ್ದರೂ ಕೂಡ ದಂಡ ಬೀಳಬಹುದು. ಈ ಮೂರರಲ್ಲೂ ಯಾವುದಾದ್ರೂ ಒಂದು ಇಲ್ಲ ಅಂದ್ರೂ ಕೂಡ 10,000 ದಂಡ ಬೀಳಬಹುದು. ಒಂದು ವೇಳೆ ಇದು ರಿಪೀಟ್ ಆದ್ರೆ ವಾಹನ ಸೀಸ್ ಕೂಡ ಆಗಬಹುದು. ನಿಮ್ಗೆ ಈ ನಿಯಮಗಳ ಬಗ್ಗೆ ಏನನಿಸ್ತು ಅಂತ ಕಾಮೆಂಟ್ ನಲ್ಲಿ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.